ನನಗೆ ತುಂಬ ಇಷ್ಟವಾದ ಗುರುಗಳೊಬ್ಬರು ಒಂದು ಕತೆ ಹೇಳಿದರು. ಕತೆ ತುಂಬ ಚೆನ್ನಾಗಿದೆ, ನಂಗೆ ಭಾಳ ಇಷ್ಟ ಆಯಿತು. ಆ ಕಥೆನ ಅನುಸಾರವಾಗಿ ಮಾಡಿಕೊಂಡು ನಾನು ಒಂದು ಕತೆ ಬರೆದಿದ್ದೇನೆ. ಕತೆ ಏನಪ್ಪ ಅಂದರೆ, ಒಂದು ಕಾಡಲ್ಲಿ 2 ಅಣ್ಣ ತಮ್ಮ ಗಿಡಗಳಿರ್ತವೆ. ಅಣ್ಣ ತಮ್ಮ ಇಬ್ಬರು ಗಾಳಿಗೆ ತಟ್ಕೊಂಡು, ಬಿಸಿಲಿಗೆ ತಟ್ಕೊಂಡು, ಮಳೆಗೆ ತಟ್ಕೊಂಡು ಕಾಡಲ್ಲಿ ಬೆಳೀತಾ ಇರ್ತವೆ. ಸ್ವಲ್ಪ ದಿವಸ ಆದಮೇಲೆ ಆ ಕಾಡಿಗೆ ಯಾತ್ರಿಕರು ಬರ್ತಾರೆ. ಆ ಕಾಡಿಗೆ ಯಾತ್ರಿಕರು ಬಂದವರು ತಮ್ಮನ ಗಿಡವನ್ನು ತೊಗೊಂಡೋಗ್ಬಿಟ್ಟು ಒಂದು ಪುಟ್ಟ ಮಡಿಕೆಯಲ್ಲಾಗ್ಬಿಟ್ಟು ಮನೇಲಿ ಇಟ್ಬಿಟ್ಟು ಅದನ್ನು ಜೋಪಾನವಾಗಿ ನೋಡ್ಕೊತಾ ಇರ್ತಾರೆ. ಜಾಸ್ತಿ ಬಿಸಿಲು ಬೀಳದಾಗೆ, ಜಾಸ್ತಿ ಗಾಳಿ ಬರದಾಗೆ, ಚಳಿ ಆಗದಾಗೆ ಒಂದು ಒಳ್ಳೆ ಜಾಗದಲ್ಲಿಟ್ಟು ಬೆಳೆಸ್ತಾ ಇರ್ತಾರೆ. ಅತ್ತ ಕಾಡಿನಲ್ಲಿ ಅಣ್ಣನಿಗೆ ಯಾವುದೇ ರಕ್ಷಣೆ ಇಲ್ಲ. ಮಳೆಗೂ ತಟ್ಕೋಬೇಕು, ಬಿಸಿಲಿಗೂ ತಟ್ಕೋಬೇಕು, ಗಾಳಿಗೂ ತಟ್ಕೋಬೇಕು, ಚಳಿಗೂ ತಟ್ಕೋಬೇಕು. ಸ್ವಲ್ಪ ದಿವಸ ಆದಮೇಲೆ ತಮ್ಮನಿಗೆ ಎಲ್ಲ ಅವರು ಆರೈಕೆ ಮಾಡ್ತಾ ಇದ್ರಲ್ಲ, ನೀರು ಹಾಕ್ತಾ ಇದ್ರು, ಗೊಬ್ಬರ ಹಾಕ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರಲ್ಲ, ತಮ್ಮನು ಬೆಳೀತಾ ಇದ್ದ, ಅಣ್ಣನೂ ಬೆಳೀತಾ ಇದ್ದ. ಆದರೆ ತಮ್ಮ ಬೆಳೆದು ಸ್ವಲ್ಪ ದಿವಸ ದೊಡ್ಡವನಾದಮೇಲೆ ಆ ಮಡಿಕೆ ಒಡೆದೋಗ್ಬಿಡುತ್ತೆ. ಗಿಡ ದೊಡ್ಡದಾದಾಗ ಮಡಿಕೆ ಒಡೆದೋಗ್ಬಿಡುತ್ತೆ. ಮನೆಯವ್ರು ಅಂದ್ಕೊಂತಾರೆ, ಅಯ್ಯೋ ಇವನು ದೊಡ್ಡವನಾದರೆ ಇವನು ನಮ್ಮ ಮಳೆ ಒಳಗಡೆ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ, ಮಡಿಕೆ ಎಲ್ಲ ಒಡೆದೋಗ್ತಾ ಇರುತ್ತೆ. ಅದಕ್ಕೆ ಇವನು ಬೆಳೆದಂಗೆಲ್ಲ ಇವನ ಕೊಂಬೆಗಳನ್ನು ಎಲೆಗಳನ್ನು ಕತ್ತರಿಸ್ತಾ ಇದ್ದರೆ ಇವನು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಮನೆ ಒಳಗಡೆ ಇರ್ತಾನೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವನು ಬೆಳೆದಂಗೆಲ್ಲ ಅವನ ಕೊಂಬೆಗಳನ್ನು ಎಲೆಗಳನ್ನು ಕತ್ತರಿಸ್ತಾ ಇರ್ತಾರೆ. ಅತ್ತ ಕಾಡಿನಲ್ಲಿ ಅಣ್ಣ ತುಂಬ ಕಷ್ಟಪಟ್ಬಿಟ್ಟು ಚಳಿಗೂ ಗಾಳಿಗೂ ಮಳೆಗೂ ತಟ್ಕೊಂಡ್ಬಿಟ್ಟು ಮಳೆ ನೀರಿನಲ್ಲೇ ಬೆಳೀಲಿಕ್ಕೆ ಶುರುವಾಗ್ತಾನೆ. ಇಬ್ಬರಿಗೂ ಎಲ್ಲ ಸಿಗ್ತಾ ಇರುತ್ತೆ ಟೈಮಿಗೆ. ಆದರೆ ಅಣ್ಣನಿಗೆ ತುಂಬ ಕಷ್ಟ ಇರುತ್ತೆ, ಕಾಡಲ್ಲಿರ್ತಾನಲ್ಲ. ತಮ್ಮ ಮಾತ್ರ ಆರಾಮಾಗಿ ಮನೆ ಒಳಗಡೆ ಇರ್ತಾನೆ. ಬಟ್ ಅವನು ಬೆಳೆದಂಗೆಲ್ಲ ಅವನ ಕೊಂಬೆಗಳನ್ನು ಕತ್ತರಿಸ್ತಾ ಇರ್ತಾರೆ. ತುಂಬ ದಿವಸ ಆದಮೇಲೆ ಅಣ್ಣ ಬೆಳೆದು ದೊಡ್ಡ ಮರವಾಗ್ತಾನೆ. ತಮ್ಮ ಮನೆಯಲ್ಲೇ ಕೂತು ಒಂದು ಚಿಕ್ಕ ಮಡಿಕೆಯಲ್ಲಿ ಚಿಕ್ಕ ಗಿಡವಾಗಿ ಉಳಿದು ಬಿಡ್ತಾನೆ. ಕಾಡಿನಲ್ಲಿರೋ ಪಕ್ಷಿಗಳೆಲ್ಲ ಅಣ್ಣನ ಕೊಂಬೆಗಳಲ್ಲಿ ಮನೆ ಕಟ್ಕೊಂಡು ಸಂತೋಷದಿಂದ ಇರ್ತವೆ. ಕಾಡಿಗೆ ಬರೋ ಪ್ರತಿ ಮನುಷ್ಯರು ಆ ಮರದ ಕೆಳಗಡೆ ಕೂತು ತಣ್ಣನೆ ಗಾಳಿಯನ್ನು ಸವಿತಾ ಇರ್ತಾರೆ. ಖುಷಿಯಿಂದ ನೆರಳಲ್ಲಿ ಸಂತೋಷದಿಂದ ಇರ್ತಾರೆ. ತಮ್ಮ ಮನೆಯಲ್ಲೇ ಚಿಕ್ಕ ಮಡಿಕೆಯಲ್ಲಿ ಉಳಿದುಬಿಟ್ಟ. ಅಣ್ಣ ಹೆಸರಾಂತ ಗಿಡ ಆಗ್ಬಿಟ್ಟ ಆ ಪರಿಸರಕ್ಕೆ, ಆ ಕಾಡಿಗೇನೆ. ನಮಗಿಲ್ಲಿ ಅರ್ಥ ಆಗಬೇಕಾಗಿರೋ ಒಂದು ವಿಷಯ ಏನಂದರೆ, ನಾವು ಪ್ರತಿ ಸಲ ನಮ್ಗೆ ಕಷ್ಟ ಬಂದಾಗ ನಾವು ಅಂದ್ಕೊತಾ ಇರ್ತೀವಿ, ನಮಗೆ ಯಾಕೆ ಕಷ್ಟ ಬರ್ತಾ ಇದೆ, ನಮ್ಗೆ ಯಾರು ಯಾಕೆ ಸಹಾಯ ಮಾಡೋದಿಲ್ಲ, ನಮ್ಮನ್ನು ಯಾರು ಯಾಕೆ ಜೋಪಾನವಾಗಿ ನೋಡ್ಕೊಳ್ಳೋದಿಲ್ಲ, ನಮಗೂ ಯಾರಾದರೂ ಒಬ್ಬರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಎಲ್ಲ ಕೊಡುವಂಥವ್ರು ಅಂತ. ಆದರೆ ಎಲ್ಲ ಕೊಡುವಂಥವ್ರು ಇದ್ದರೆ ಖಂಡಿತ ನಾವು ದೊಡ್ಡವರಾಗ್ಲಿಕ್ಕೆ ಆಗೋದೇ ಇಲ್ಲ. ಎಲ್ಲ ಕೊಡುವಂಥವ್ರು ಇದ್ದಾಗ ಏನಾಗುತ್ತಂದರೆ, ನಾವು ಕಷ್ಟಪಡ್ಲಿಕ್ಕೆ ಇಷ್ಟಪಡಲ್ಲ. ಕಷ್ಟಗಳು ಬಂದ್ರೂ ಯಾರೋ ನಮ್ಮನ್ನು ಆದ್ಕೊಳ್ಳೋಕೆ ಇರ್ತಾರೆ ಬಿಡು ಅಂತ ತುಂಬ ಒಂದು ಅತ್ಯುನ್ನತ ವಾತಾವರಣದಲ್ಲಿದ್ದಾಗ ನಮ್ಮ ಬ್ರೈನಲ್ಲಿರೋ ಯಾವ ವಿಷಯಗಳನ್ನು ಕೆಲಸ ಮಾಡೋದಿಲ್ಲ, ನಾವು ಕಷ್ಟಪಡೋಕ್ಕೆ ಇಚ್ಛೆನೂ ಪಡಲ್ಲ. ಹಾಗಾಗಿ ನಾವು ಬೆಳೆಯೋದು ಕಡಿಮೆ ಆಗುತ್ತೆ. 2 ಗಿಡಗಳು ಕಾಡಲ್ಲಿದ್ದವು, ಆದರೆ ಬೆಳೆದ ವಾತಾವರಣಗಳು, ಬೆಳೆದ ಪರಿಸ್ಥಿತಿ ಬೇರೆ ಇತ್ತು. ಹಾಗಾಗಿ ಅಣ್ಣನ ಗಿಡ ದೊಡ್ಡ ಮರವಾಗಿ ಬೆಳೆದ, ತಮ್ಮ ಒಂದು ಮಡಿಕೆಯಲ್ಲೇ ಉಳ್ಕೊಂಡ್ಬಿಟ್ಟ. ನನಗೆ ಯಾಕೋ ತುಂಬ ಇದು ಒಂದು ಒಳ್ಳೆಯ ಪಾಠ ಅನ್ನಿಸ್ತು. ಅದಕ್ಕೆ ಎಲ್ಲರ ಹತ್ರ ಶೇರ್ ಮಾಡ್ಕೊಂಡಿದ್ದು. ಧನ್ಯವಾದ.